ಟ್ಯಾಗ್ ಲೈನಲ್ಲಿದ್ದಾಗೆ ಇದು ಮೈಸೂರಲ್ಲಿ ಒಂದು ದಿನ ನಾವು ರಾತ್ರಿ ಅತ್ತಿಗೆ ಜೊತೆ ನಾನು ಮೈಸೂರು ಹೊರಟೆ. ಇದು ಬೆಳಗಿನ ಜಾವ 5 ಗಂಟೆ. ಬಂದು ಲಲಿತಾ ಪ್ಯಾಲೇಸಲ್ಲಿ ಸ್ಟೇ ಆಗ್ತಿದ್ದೇವೆ. ಇದು ಎಂಟ್ರಿ ಹೀಗಿದೆ. ಅತ್ತಿಗೆ ಆಚೆ ನೋಡ್ಕೊಂಬರ್ಲಿಕ್ಕಂತ ಹೋದರು. ನಾನು ಅಷ್ಟರೊಳಗೆ ಪ್ಯಾಲೇಸ್ ಇದೆಲ್ಲ ವೀಡಿಯೋ ಮಾಡಿದೆ. ಆಮೇಲೆ ಇದು ಎಂಟ್ರಿ ಪಬ್ಲಿಕ್ ವಾಶ್ರೂಮ್ ಆಯಿತಾ. ಇದರಲ್ಲಿ 2 ಥರ ಆಪ್ಷನ್ ಇರ್ತದೆ, ಸ್ಟೇ ಆಗಲಿಕ್ಕೆ ಮತ್ತು ಅಲ್ಲಿ ಜಸ್ಟ್ ವಿಸಿಟಿಗೆ. ಸೊ ವಿಸಿಟ್ ಆಗೋವರಿಗೆ ಅದು ವಾಶ್ರೂಮ್. ಸೊ ನವೆಂಬರ್ ಟೈಮ್ ಅಲ್ವಾ, ಸೊ ತುಂಬ ಚಳಿ ಅಲ್ಲ. ಹೀಗುಂಟು. ಇದು ವೆಯ್ಟ್ ಮಾಡ್ತಾಯಿದ್ವಿ ನಾವು, ಸ್ವಲ್ಪ ಬೇಗ ರೀಚ್ ಆದ್ವಿ. 6 o'clock ಲಾಗಿನ್ ಅಂತ ಅಂತು. ಮತ್ತು ರಿಕ್ವೆಸ್ಟ್ ಮಾಡಿ ಒಳಗಡೆ ಬಿಟ್ಟರು ನಮ್ಮದು ರೂಮ್ ಒಳಗೆ. ಇದು ಹೀಗಿದೆ ಬಾತ್ರೂಮ್. ಸುಮ್ಮನೆ ಎಲ್ಲ ವ್ಲಾಗ್ ಮಾಡಿಟ್ಟದ್ದು, ಹಾಕಬೇಕಂತ ಮಾಡಿದ್ದಲ್ಲ. ಹೀಗಿದೆ ಇದು ಬಾತ್ರೂಮ್ ಆಯಿತಾ. ನೆಕ್ಸ್ಟ್ ಇದು ನಮ್ಮದು ಬಾಲ್ಕನಿಯಿಂದ ಹೊರಗಡೆ ವ್ಯೂ. ನಾವು ಗ್ರೌಂಡ್ ಫ್ಲೋರಲ್ಲೇ ತೊಗೊಂಡಿದ್ವಿ. ಹೀಗೆ ಬರ್ತಿದೆ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಉಂಟು. ಸೂಪರ್ ಇತ್ತು. ವರ್ತ್ ಪೇಯಿಂಗ್ ದಟ್ ಮಚ್ ಮನಿ. ಹಾಗೆ ಅತ್ತಿಗೆ ಫ್ರೆಶ್ ಅಪ್ ಆಗ್ತಾಯಿದ್ರಂತ ನಾನು ಎಲ್ಲ ಒಂದು ಪ್ಯಾಲೇಸ್ ರೌಂಡ್ ಹಾಕುವ ಅಂತ ಬಂದೆ. ಹೀಗಿದೆ ಇದೆಲ್ಲ ಸ್ಟೇ ಆಗಲಿಕ್ಕೆ ರೂಮ್. ಇದು ಹೊರಗಡೆ ಗಾರ್ಡನ್ ಆಯಿತಾ. ಒಳ್ಳೆ ಸನ್ಲೈಟ್. ನವೆಂಬರ್ ಟೈಮಿಗೆ ಚಳಿಗೆ ಒಳ್ಳೆ ಬಿಸಿ ಬಿಸಿ ಆಯ್ತು. ಅದಾದಮೇಲೆ ನಮಗೆ ಸ್ವಲ್ಪ ಕೆಲಸ ಇತ್ತಂತ ಆಟೋ ಮಾಡ್ಕೊಂಡು ಹೋದರೆ, ಆಟೋದಲ್ಲಿ ಫುಲ್ಲು DJ ಸಾಂಗ್ ಹಾಕಿದ್ದಾರೆ. ಅಂಕಲ್ ಮಾತ್ರ ನಮಗೆ ಮೋಸ ಮಾಡಿತ್ತು. 200 ರೂಪಾಯಿ ತೊಗೊಳ್ತೇನೆ ಅಂತ ಹೇಳಿ 300 ರೂಪಾಯಿ ತೊಗೊಂಡಿದ್ರು. ನಾವು ರೀಚ್ ಆದ್ವಿ. ಬೆಳಗ್ಗೆ ಗಡಿಬಿಡಿಯಲ್ಲಿ ಏನು ತಿಂದಿರಲಿಲ್ಲ, ಅದಕ್ಕೆ ಅಲ್ಲೇ ಝೊಮ್ಯಾಟೊ ಮಾಡಿ ಕೆಲಸ ಎಲ್ಲ ಮುಗಿಸಿ ಈಗ ಹೊರಟ್ವಿ. ಅಷ್ಟು ಹೊರಡುವಾಗ ಮಧ್ಯಾಹ್ನ ಆಯಿತು. ಹಸುವಾಗ್ತಾಯಿತ್ತಾ, ಎಂತ ಮಾಡೋದು, ಎಲ್ಲಿ ಹೋಟೆಲ್ ಉಂಟಂತ ಗೂಗಲ್ ಮ್ಯಾಪಲ್ಲಿ ನೋಡ್ತಾ ಮಧ್ಯದಲ್ಲೇ ರೋಡಿದೆಲ್ಲ ಒಂದು ವೀಡಿಯೋ ಮಾಡಿಟ್ಟಿದ್ದೇನೆ. ಬಸ್ಸಲ್ಲಿ ಟ್ರೈ ಮಾಡುವ ಒಂದು ಏರಿಯಾ ಅಂತ ಹೇಳಿ ಬಸ್ ಹತ್ಕೊಂಡು ಹೊರಟ್ವಿ. ಹೊಟ್ಟೆ ಜೋರು ಹಸುವಾಗ್ತಿತ್ತು. ಈ ಹೋಟೆಲಿಗೆ ಬಂದು ಒಂದು ಫ್ರೈಡ್ ರೈಸ್ ಮತ್ತು ಇದು ಸೂಪೆಲ್ಲ ಆರ್ಡರ್ ಕೊಟ್ವಿ. ಅಷ್ಟೇನು ಒಳ್ಳೆ ಇರಲಿಲ್ಲ. ಮತ್ತೆ ರಿಟರ್ನ್ ಬಂದ್ವಿ ನಮ್ಮದು ಪ್ಯಾಲೇಸಿಗೆ ಸ್ಟೇ ಆಗಲಿಕ್ಕೆ. ಅದು ಸ್ವಲ್ಪ ಫೋಟೋಶೂಟ್ ಅದು ಇದು ಮಾಡಿ ಸಂಜೆ ಟೈಮ್. ಹೀಗಿದೆ ಪ್ಯಾಲೇಸ್. ಆ್ಯಕ್ಚುಲಿ ಇದು ಎಂಟ್ರಿ. ಟಿಕೆಟ್ ತಗೊಂಡವರಿಗೆ, ಜಸ್ಟ್ ವಿಸಿಟ್ ಕೊಟ್ಟವರಿಗೆ ಮೇಲೆ ಎಲ್ಲ ಬಿಡ್ತಿಲ್ಲ, ಸ್ಟೇ ಆಗುವವರಿಗೆ ಮಾತ್ರ ಮೇಲೆ. ಅಷ್ಟೊತ್ತಿಗೆ ನೈಟ್ ಆಯಿತಾ. ಇದು ಹೊರಗಡೆ ಅಲ್ಲೇ ಇದ್ದದ್ದು ರೂಮ್ ಪಕ್ಕ ಹೋಟೆಲ್. ಇಲ್ಲಿ ಬಂದ್ವಿ. ಕಾಫಿ 1 ಕಪ್ ಕೊಡಿ, 2 ಕಪ್ ಕೊಡಿ ಅಂದರೆ ಇಲ್ಲ ಒಂದು ಜಗ್ ಫುಲ್ ತಗೊಳ್ಳಿ. ಹಲೋ ಗೈಸ್, ಆಕ್ಚುಲಿ ಇವತ್ತು ನಿನ್ನೆಗೆ ಈ ಬಿಲ್ಡಿಂಗ್ ಕಟ್ಟಿ 104 ವರ್ಷ ಆಯ್ತು. ಮೈಸೂರಾಗ ಮನೆ ಅಂತ ಹೇಳ್ತೀವಿ. ಎಂತ ಅದು 18th ನವೆಂಬರ್ ಆಗ್ತಿದೆ. ಮಜಾ ಇರ್ತದೆ ಇದು. ಆಕ್ಚುಲಿ ವ್ಲಾಗ್ ಮಾಡಿದ್ರೆ ಹೀಗೆಲ್ಲ ಅಲ್ಲ, ಇದನ್ನೇ ಮಾತಾಡುದು, ಎಡಿಟ್ ಮಾಡೋದು. ಹಾಗೆ ಒಂದು ಮೈಸೂರು ಹೋಗಿ ಈ ಗಾಡಿಯಲ್ಲಿ ಹೋಗಲಿಲ್ಲ ಅಂದರೆ ಹೇಗೆ ಅಲ್ವಾ. 1-2 ರೌಂಡ್ ಹೊಡೆದ್ವಿ. ಆ್ಯಕ್ಚುಲಿ ಅಜ್ಜ ಪಾಪ ಎಕ್ಸ್ಟ್ರಾನೇ ಕೊಟ್ಟರು. ಇದು ಪ್ಯಾಲೇಸ್ ಒಳಗೆ ಒಂದು ರೌಂಡ್ ಹಾಕಿ ಬರುವ ಅಂತ ಹೋದ್ವಿ. ರಶ್ ಅಂದರೆ ರಶ್ ಮಾರ್ರಿ ಯಪ್ಪ ಅಂತ ನೋಡಿದಾಗ ಆಗಲಿ ಆಯಿತು. ಮತ್ತೆ ಮುಗೀತು. ಪುನಃ ಇನ್ನೊಂದು ರೌಂಡ್ ಹೊರಟ್ವಿ. ಇಲ್ಲ ಅದೇ ವಿಡಿಯೋ ಕಂಟಿನ್ಯೂ. ಅಲ್ಲೇ ಮೈಸೂರು ಪ್ಯಾಲೇಸಲ್ಲಿ ಆ್ಯಕ್ಚುಲಿ ಇದು ಶಾಪಿಂಗ್ ಮಾಡಿತ್ತು. ಅದಾದ್ರ ಮೇಲೆ ಮಧ್ಯಾಹ್ನ ಆಗಿತ್ತಾ, ಹಸು ಆಗ್ತಿತ್ತಂತ ಈ ಹೋಟೆಲಿಗೆ ಬಂದ್ವಿ. ಇಲ್ಲಿ ಒಳ್ಳೆ ಇತ್ತು ಆ್ಯಕ್ಚುಲಿ, ಸೂಪರ್ ಇತ್ತು. ಮತ್ತು ಇದು ಮೆನ್ಯೂ ಅಲ್ಲಿ ಸ್ವಲ್ಪ ಆಟ ಎಲ್ಲ ಇತ್ತಪ್ಪ, ಅದೆಲ್ಲ ಆಟ ಆಡಿ ಮತ್ತು ಸೂಪರ್ ಇತ್ತು ಊಟ ಮಾತ್ರ. ಪುನಃ ಆಟೋ ಮಾಡಿ ಓಲಾ ಎಲ್ಲ ಮಾಡಿ ಬಂದ್ವಿ. ಅದಾದ್ರ ಮೇಲೆ ಪ್ಯಾಲೇಸಲ್ಲಿ ಸ್ವಲ್ಪ ಫೋಟೋಶೂಟ್. ಅಲ್ಲಿ ಈ ಥರ ಚಪ್ಪಲಿ ಇಟ್ಟು ಹೋಗ್ಲಿಕ್ಕೆ ಈ ಥರ ಬ್ಯಾಗ್ ಎಲ್ಲ ಕೊಡ್ತಾರೆ, ಚಪ್ಪಲಿ ಇಟ್ಟು ಹೋಗ್ಲಿಕ್ಕೆ. ನೈಟ್ ಆಯಿತಾ, ಅಷ್ಟೊತ್ತಿಗೆ ಇಲ್ಲೇನೋ ಶಾಪಿಂಗ್ ಮೇಳ ಆಗ್ತಿತ್ತು. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಬೆಳಗ್ಗೆ ಬೇಗ ಎದ್ದಿದ್ದೆ ಸ್ವಲ್ಪ, ಅದಕ್ಕೆ ಮತ್ತೆ ಸ್ವಲ್ಪ ಇನ್ನೊಂದು ಬಾಲ್ಕನಿ ವೀಡಿಯೋ ಮಾಡಿ ಮತ್ತೆ ತಿಂಡಿಗಂತ ಹೊರಟ್ವಿ. ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇರ್ತದಲ್ವಾ, ಸರಿ ತಿಂದ್ವಿ. ಹೇಗಿತ್ತು ಒಳಗಡೆ ರೆಸ್ಟೋರೆಂಟ್ ಹೀಗಿದೆ. ಇದಿಷ್ಟು ಇನ್ನೂ ಕೆಲವ್ದು ಐಟಮ್ಸ್ ಇತ್ತು. ನಾನು ವೆಜಿಟೇರಿಯನ್, ಹಾಗೆ ಮೊಟ್ಟೆ ಎಲ್ಲ ತಿಂದಿಲ್ಲ. ಈ ಗ್ರೇಪ್ ಜ್ಯೂಸ್ ಮಾತ್ರ ಸೂಪರ್ ಇತ್ತು. ಆಮೇಲೆ ರೆಡಿಯಾಗಿ ಪುನಃ ಇನ್ನೊಂದು ರೌಂಡು ಮೈಸೂರೆಲ್ಲ ತಿರುಗಿ ಮತ್ತೆ ಉಡುಪಿಗೆ ರಿಟರ್ನ್ ಹೊರಟ್ವಿ.
ಲಗೇಜ್ ಎಲ್ಲ ಅಲ್ಲೇ ಪ್ಯಾಲೇಸಲ್ಲಿ ರಿಕ್ವೆಸ್ಟ್ ಮಾಡಿ ಅಲ್ಲೇ ಇಟ್ಟಿದ್ವಿ. ಆಮೇಲೆ ನೈಟ್ ಉಡುಪಿ ಬಸ್ ಇತ್ತು. ಝೂ ಮ್ಯೂಸಿಯಮ್ ಅಲ್ಲೆಲ್ಲ ತಿರುಗಾಡಿ ಮತ್ತೆ ಹೊರಟು. ಮತ್ತು ಬಸ್ ಬೇರೆ 1 ಗಂಟೆ ಲೇಟ್ ಬಂದಿತ್ತು. 9:30 ಇತ್ತು, 10:30 ಬಂತು. ಅದಾದ್ರ ಮೇಲೆ ಉಡುಪಿ ಬಂದು ರೀಚ್ ಆದ್ವಿ. ಲಲಿತಾ ಪ್ಯಾಲೇಸ್ ಮಾತ್ರ ರೆಕಮೆಂಡೆಡ್, ಸೂಪರ್.